ಬ್ಯಾಕ್ಗ್ರೌಂಡ್ ಇಲ್ದಿರ ಬೆಳ್ಕೊಂಬಂದಿರೋಂಥ ಸರ್ನ ಇಳಿಯಿಂದ ಡೆಲ್ಲಿವರೆಗೂ ಇವತ್ತು ನಮ್ದು ಹವಾ ಇದೆ. ಸಮಾಜದಲ್ಲಿ ಏನಾಗ್ತಾ ಇದೆ ಸರ್? ಯಾಕಿಷ್ಟು ಭ್ರಷ್ಟಾಚಾರ? ವ್ಯವಸ್ಥೆ ಎಷ್ಟು ಕೆಟ್ಟೋಗ್ಬಿಟ್ಟಿದೆ ಅಂತಂದರೆ ಐ ಥಿಂಕ್ ಒಬ್ಬರನ್ನ ಕೊಂದು ಇನ್ನೊಬ್ಬರನ್ನ ಬದುಕುವಂಥ ಒಂದು ಪರಿಸ್ಥಿತಿಗೆ ಸಮಾಜ ಬಂದು ನಿಂತಿದೆ. 150ಕ್ಕೂ ಹೆಚ್ಚು ರೇಪ್ಸ್ ಆಗಿದೆ. ಹೌ ಸೇಫ್ ಇಟ್ ಈಸ್ ಬೆಂಗಳೂರೇ ಸೇಫ್ ಇಲ್ಲ ಅಂತಂದರೆ ಇನ್ನು ಕರ್ನಾಟಕದ ಜಿಲ್ಲೆ ಹೋಬಳಿ ಹಳ್ಳಿಗಳಲ್ಲಿ ಹೆಣ್ಮಕ್ಳು ಹೇಗೆ ಸೇಫ್ ಆಗಿದ್ದಾರೆ? ನನ್ಗೆ ಯಾಕಪ್ಪ ಬೇಕು ಈ ಕಾಂಟ್ರವರ್ಸಿ ಅಂತ ಅನ್ಸಲ್ವಾ ಸರ್? ದರ್ಶನ್ ಅನ್ನೋ ಒಬ್ಬ ಸ್ಟಾರು ನಮಗೆಲ್ಲ ಇಷ್ಟ. ರಚಿತಾರಾಮ್ ಯಾರೋ ಕೊಲೆಗಡಗಿನ ಹತ್ರ ಗಿಫ್ಟ್ ಇಸ್ಕೊಂಡಿರೋದು. ಧರ್ಮಸ್ಥಳದ ವಿಚಾರದಲ್ಲಿ SIT ಮಾಡಲ್ಲ ಅಂತ ಹೇಳಿದ್ರು ನಮ್ಮ CM ಅವರು. ಎಕ್ಸಾಕ್ಟ್ಲಿ ಮಿಡ್ ನೈಟ್ ಅವ್ರ ಕೈಯಲ್ಲಿ SITನ ಆದೇಶ. ಆಟೋ ಚಾಲಕರ ವಿರುದ್ಧ ನೀವು ಮಾತಾಡಿದ್ರಿ. ಕೆಲವೊಂದಷ್ಟು ಜನ ಇದನ್ನ ಸರಿ ಅಂತ ಹೇಳ್ತಿದ್ದಾರೆ, ಇನ್ನೊಂದು ಕೆಲವಷ್ಟು ಜನ ಇದನ್ನ ತಪ್ಪು ಅಂತ ಹೇಳ್ತಿದ್ದಾರೆ. ಬೆಂಗಳೂರಲ್ಲಿ ಒಂದು 25 ಲಕ್ಷಕ್ಕೂ ಹೆಚ್ಚು ಆಟೋಗಳು ವಿತೌಟ್ ಎನಿ ಡಾಕ್ಯುಮೆಂಟ್ಸು ಸಂಚಾರ ಮಾಡ್ತಾ ಇದೆ. ಜರ್ದ ಹಾಕೊಂಡು ದಮ್ ಮಾಡ್ಕೊಂಡು ನಿಂತ್ಕೊಳೋದು, ಗ್ಯಾಂಗಲ್ಲಿ ನಿಂತ್ಕೊಳೋದು, ಡಾಕ್ಯುಮೆಂಟ್ಸ್ ಮಾಡ್ಕೊಳಲ್ಲ ಅನ್ನೋದು, ಮೀಟರ್ ಹಾಕಲ್ಲ ಅನ್ನೋದು, ಯೂನಿಫಾರ್ಮ್ ಹಾಕಲ್ಲ ಅನ್ನೋದು, ದಬ್ಬಾಳಿಕೆ ಮಾಡೋದು, ಕನ್ನಡ ನೆಸಲ್ಲಿ ವಸೂಲಿ ಮಾಡೋದು. ಅವು ಸೇಫ್ ಇಟ್ ಈಸ್. ಬಸ್ ತುಂಬಾ ಬರೀ ಆಡ್ಗಳ ಸ್ಟಿಕರ್ಸ್ ನ ಅಂಟಿಸಿರ್ತಾರೆ. ಚಿನ್ನದ ಒಡವೆ ಅಡ್ವರ್ಟೈಸ್ಮೆಂಟ್ ಅನ್ನ ಇದ್ರ ಮೇಲೆ ಬಾಡಿ ಮೇಲೆ ಹಾಕಿದೀನಿ ಅಂತ RTO ಹತ್ರ ಪರ್ಮಿಷನ್ ತಗೊಳ್ಬೇಕು. ಯಾವ ಬಸ್ಸಿಗೆ ಇವರು ಪರ್ಮಿಷನ್ ತಗೊಂಡಿದ್ದಾರೆ? ಸರ್ಕಾರದ ವಾಹನಗಳು, ಸರ್ಕಾರದ ಬಸ್ಸುಗಳು ಕಾನೂನನ್ನ ಪಾಲನೆ ಮಾಡಲ್ಲ. 78 ವರ್ಷಗಳ ನಂತರ ನಾವೆಲ್ಲ ಕೇಳ್ಕೊಬೇಕಾಗಿದೆ, ಎಲ್ಲಿಗೆ ಬಂತು, ಯಾರಿಗೆ ಬಂತು 47ರ ಸ್ವಾತಂತ್ರ್ಯ? ಸರ್ಕಾರದಲ್ಲಿ ನೀವೊಬ್ಬ CM ಆಗಿ ಕೂತ್ಕೊಂಡಿದ್ದಾಗ ಕುರ್ಚಿನ ಬಳಸ್ಕೊಂಡು ದುರ್ಬಳಕೆ ಮಾಡೋದಿಲ್ಲ. ಅನ್ಯಾಯ ಆಗ್ತಾ ಇದೆ ಅಂದ್ರೆ ಅದ್ರ ಪರ ವಿರೋಧವಾಗಿದ್ರು ಏನೇ ಇದ್ರು ನೀವು ಧ್ವನಿ ಎತ್ತೋದು ನೀವೇ ಮೊದಲು. ಕುಮಾರಸ್ವಾಮಿ ಅವ್ರ ಮಗ ನಿಖಿಲ್ ಅಂತೂ ಅಲ್ಲ, ಬಸವರಾಜ ಬೊಮ್ಮಾಯಿ ಮಗನೂ ಅಲ್ಲ, ಯಡಿಯೂರಪ್ಪನ ಮಗ ವಿಜೇಂದ್ರನೂ ಅಲ್ಲ.